ನನಗಿಲ್ಲ ಅಂತ ಹೇಳದಂತ ಗುರು ಗೋವಿಂದ ಭಟ್ರು ಬಾಳದಂತ ಜಾಗ. ಶಿಶುನಾಳ ಶರೀಫ್ರ ಬಗ್ಗೆ ಗುರು ಗೋವಿಂದ ಭಟ್ರೆ ಅವರಿಗೆ ಗುರು ಆದ ಮೇಲೆ ಇನ್ನು ಶಿಶುನಾಳ ಶರೀಫ್ರನ್ನ ಕೇಳೋದುಂಟೆ. ಒಂದು ಕಡೆ ಅವರು ಧರ್ಮದ ವಿಚಾರಕ್ಕೆ ಬಂದಾಗ ಅವರು, ಕನಕದಾಸರು ಕುಲ 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 ಅಂತ ಯಾಕಪ್ಪ ಬಡ್ದಾಡ್ತೀರಾ, ನಾನು ಒಕ್ಲಿಗ, ನಾನು ಲಿಂಗಾಯತ, ನಾನು ಕುರುಬ, ನಾನು ಪರಿಶಿಷ್ಟ ಜಾತಿಯವನು, ಈ ತರದ್ದೆಲ್ಲ ಯಾಕೆ ಕಟ್ಕೊಂಡು ಬಡ್ದಾಡ್ತಾ ಇದ್ದೀರಾ? ಕುಲ ಅನ್ನುವಂಥದ್ದು ಸತ್ಯ ಧರ್ಮದಲ್ಲಿ ನಡೆಯುವಂತ ಅವನಿಗೆ ಯಾವ ಕುಲ ಅಯ್ಯ ಅಂತ ಹೇಳದಂತ ಕನಕದಾಸರು ಇಲ್ಲಿ ಬಾಡದಲ್ಲಿ ಹುಟ್ಟವರು. ಅಂತ ಜಾಗದಲ್ಲಿ ನಾವು ಇವತ್ತು KRS ಪಕ್ಷ ಇರೋದಕ್ಕೆ ಖಂಡಿತವಾಗಿಯೂ ಒಂದು ಈ ಚುನಾವಣೆ ನಾವು ಸ್ಪರ್ಧೆ ಮಾಡಬೇಕಾದಂತಹ ಸಂದರ್ಭ ಬಂದಿರೋದು ಕೂಡ ಈ ದೇಶ ಯಾವ ದಿಕ್ಕಿಗೆ ಸಾಗಬೇಕು ಅಂತ ಅನ್ನುವಂಥದ್ದು ಆ ಭಗವಂತನ ಇಚ್ಛೆ ಮತ್ತೆ ಪ್ರಕೃತಿಯ ಇಚ್ಛೆ ಆಗಿದೆ ಅನ್ನುವಂತ ಒಂದು ಭಾವನೆಯಿಂದ ನಾನು ಈ ಮಾತನ್ನ ಆಡ್ತಾ ಇದ್ದೇನೆ. ಬಂಧುಗಳೇ, ಇದೆಲ್ಲ ಗೊತ್ತಾಗಿದೆ ಈಗಾಗಲೇ ಶಿಗ್ಗಾವಿ ಕ್ಷೇತ್ರದ ಜನಗಳಿಗೆ. ನಾವಾಗ್ಲೇ ಒಂದೂವರೆ ತಿಂಗಳಿಗಿಂತನೂ ಹೆಚ್ಚು ಕಾಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಶಿಗ್ಗಾವಿ ಕ್ಷೇತ್ರದ ಮತದಾರರನ್ನ, ಪ್ರಜ್ಞಾವಂತರನ್ನ ಹೋಗಿ ಮಾತಾಡಿಸಿ KRS ಪಕ್ಷ ಏನ್ ಮಾಡ್ತಾ ಇದೆ ಎನ್ನುವಂತ ವಿಚಾರಗಳನ್ನ ತಿಳಿಸ್ತಾ ಇರುವಂತ ಈ ಕಾಲಘಟ್ಟದಲ್ಲಿ KRS ಪಕ್ಷದ ಬಗ್ಗೆ ಚರ್ಚೆ ಆಗಿದೆ. KRS ಪಕ್ಷದ ಸ್ಥಾಪಕರೇ ಬಂದು ನಮ್ಮ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ತಾ ಇದ್ದಾರೆ ಅಂತ ಅನ್ನುವಂತ ಒಂದು ಭಾವನೆ, ಒಳ್ಳೆಯ ಭಾವನೆ ಶಿಗ್ಗಾವಿಯ ಮತದಾರರಲ್ಲಿ ಉಂಟಾಗ್ತಾ ಇರೋದನ್ನ ನಾವು ಕಳೆದ ಒಂದೂವರೆ ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಅವರೆಲ್ಲರೂ ಗಮನಿಸಬಹುದಾಗಿರುತ್ತೆ. ಜನಕ್ಕೆ ಗೊತ್ತಾಗಿದೆ KRS ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಬಡ ಜನಗಳ, ಅಗತ್ಯ ಇರುವಂತಹ ಜನಗಳ, ಕಷ್ಟದಲ್ಲಿರುವಂತಹ ಜನಗಳ ಕಣ್ಣೀರನ್ನ ಒರೆಸೋದಕ್ಕೆ ಬಂದಿರುವಂತಹ ಪಕ್ಷ ಅನ್ನುವಂಥದ್ದು ಈಗಾಗಲೇ ರಾಜ್ಯದ ಒಂದು ದೊಡ್ಡ ಪರ್ಸೆಂಟೇಜ್ ಜನಗಳಿಗೆ ಗೊತ್ತಾಗಿತ್ತು. ಹಾಗೆ ಶಿಗ್ಗಾವಿ ಜನಗಳಿಗೂ ಗೊತ್ತಾಗಿತ್ತು. ಈಗಾಗಲೇ ಶಿಗ್ಗಾವಿನಲ್ಲಿ ನಾವು ಕೆಲಸ ಮಾಡಿರುವಂತ ಕಾರಣಕ್ಕೆ ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಇಲ್ಲ, ನೀವು ಮೊದಲಿಗೆ ಎಂಟ್ರಿ ಕೊಟ್ಟು ಶಿಗ್ಗಾವಿ ಕ್ಷೇತ್ರಕ್ಕೆ ರಾಜಕಾರಣ ಹೇಗ್ ಮಾಡಬೇಕು ಅಂತ ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ದೀರಾ. ನಿಮ್ ಸಮಸ್ಯೆಗಳೇನಾದ್ರೂ ಇದ್ರೆ ಬನ್ನಿ, ನಮ್ಮನ್ನ ಭೇಟಿ ಮಾಡಿ, ನಿಮ್ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ನಾವು ಬಗೆಹರಿಸ್ತೀವಿ. ಸರ್ಕಾರಿ ಕಚೇರಿಗಳಲ್ಲಿ ಆಗ್ಬೇಕಾಗಿರುವಂತ ಕೆಲಸವನ್ನ ನಿಮ್ಮನ್ನ ಯಾರಾದ್ರೂ ಲಂಚ ಕೇಳ್ತಾ ಇದ್ರೆ ನಮ್ಮನ್ನ ಸಂಪರ್ಕ ಮಾಡಿ ಅಂತ ಇದುವರೆಗೂ ಯಾರೂ ಹೇಳಿರ್ಲಿಲ್ಲ. ಅವ್ರು ಹೆಚ್ಚು ಅಂದ್ರೆ ಇನ್ನೊಬ್ಬ ಅಭ್ಯರ್ಥಿಯ ಜಾತಿ, ಇನ್ನೊಬ್ಬ ಅಭ್ಯರ್ಥಿಯ ಧರ್ಮ, ಇದನ್ನು ಹೇಳಿ ಜಾತಿ ಧರ್ಮಗಳನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನೀವು ಅದನ್ನು ಮಾಡ್ತಾ ಇಲ್ಲ. ಯಾವುದೇ ಜಾತಿ ಧರ್ಮ ಜನ ಆದ್ರೂ ಪರವಾಗಿಲ್ಲ, ನೀವು ನಮ್ಮ ಅಣ್ಣ ತಮ್ಮಂದ್ರು, ಯಾರ್ಯಾರು ಸಮಸ್ಯೆನಲ್ಲಿದ್ದೀರಿ, ಯಾರ್ಯಾರು ಕಷ್ಟದಲ್ಲಿದ್ದೀರಿ, ಯಾರ್ಯಾರು ಶೋಷಣೆಗೊಳಗಾಗ್ತಾ ಇದ್ದೀರಿ, ಅವರು ನಮ್ಮ ಅಣ್ಣ ತಮ್ಮಂದಿರು. ನಾವು ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೀವಿ, ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಸಿದ್ಧವಾಗಿದ್ದೀವಿ, ಬನ್ನಿ ಅಂತ ನೀವು ಕರೀತಾ ಇದ್ದೀರಾ ಅನ್ನುವಂಥದ್ದನ್ನ ಶಿಗ್ಗಾವಿ ಹಲವಾರು ಜನ ಹೇಳ್ತಾ ಇದ್ದಾರೆ. ಶಿಗ್ಗಾವಿನಲ್ಲಿ ನಾವು ಗೆಲ್ತೀವಿ. ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗೆ ಶಿಗ್ಗಾವಿಯ ಜನ ಪ್ರಜ್ಞಾವಂತರು. ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ, JCB ಪಕ್ಷಗಳಿಗೆ ಅಂಟ್ಕೊಂಡು ಕೂತವರಲ್ಲ. ಇವನ ಯೋಗ್ಯತೆ ಏನು, ಇವನು ಪ್ರಾಮಾಣಿಕತೆ ಎಷ್ಟಿದೆ, ಇವನು ಸುಳ್ಳನಲ್ಲ, ಪ್ರಾಮಾಣಿಕ ಅನ್ನುವಂಥದ್ದು ಗೊತ್ತಾದ್ರೆ ಖಂಡಿತವಾಗಿಯೂ KRS ಪಕ್ಷದ ಜೊತೆಗೆ ನಿಲ್ತಾರೆ. ಆ ಭಾವನೆಗಳು, ಆ ಹೃದಯ ಇರುವಂತಹ ಜನ ಶಿಗ್ಗಾವಿಯ ಜನತೆ. ಹಾಗಾಗಿ ನಾವು ಗೆಲ್ತೀವಿ. ಹಾಗೆ ನಾವಿದ್ದೀವಿ. ಅವರೇನನ್ನ ಬಯಸ್ತಾ ಇದ್ದಾರೋ ಆ ರೀತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ.
ಅದರಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸ್ಥಾಪನೆ ಮಾಡಿರುವಂತ ರವಿಕೃಷ್ಣಾರೆಡ್ಡಿ ಅವರು ಇದ್ದಾರೆ ಅದರ ಸಾಕಾರ ರೂಪವಾಗಿ. ಹಾಗಾಗಿ ಶಿಗ್ಗಾವಿಯ ಜನ ನಮ್ಮನ್ನ KRS ಪಕ್ಷವನ್ನ ಗೆಲ್ಲಿಸ್ತಾರೆ. ಈ ಮಧ್ಯಭಾಗದಿಂದ, ಕರ್ನಾಟಕದ ಮಧ್ಯಭಾಗದಿಂದ ರಾಜ್ಯದ ಇನ್ನು ಉಳಿದ 223 ವಿಧಾನಸಭಾ ಕ್ಷೇತ್ರದ ಮತದಾರರುಗಳಿಗೆ ಹೊಸ ರಾಜಕೀಯ ಯುಗವೊಂದು ಶುರುವಾಗಿದೆ. ನಾವೆಲ್ಲ ಯುಗ ಪ್ರವೇಶ ಮಾಡೋಣ ಅನ್ನುವಂತ ಸಂದೇಶವನ್ನ ಶಿಗ್ಗಾವಿಯ ಜನ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ. ಅದಕ್ಕೆ ನಾವು KRS ಪಕ್ಷದವರು ಈಗಾಗಲೇ 1% 2% ಜನ ನಾವಿಲ್ಲಿ ಬಂದು ಕೆಲಸ ಮಾಡಿದ್ದೀವಿ. ಒಂದು 5% 10% ಜನ ನಾವು ಕೆಲಸ ಮಾಡಬೇಕು. ಶಿಗ್ಗಾವಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ಅಷ್ಟೇ ಅಲ್ಲ, ಇದು ಕರ್ನಾಟಕ ರಾಜ್ಯದ ಜನಗಳಿಗೆ ಗೊತ್ತು ಮಾಡಬೇಕಾಗಿದೆ. ಕರ್ನಾಟಕದ ಮಧ್ಯಭಾಗದಲ್ಲಿ ಸಂತರು, ದಾಸವರೇಣ್ಯರು ಹುಟ್ಟಿದಂತ ಭೂಮಿಯಿಂದ ಯಾವುದೇ ಜಾತಿ ಧರ್ಮಗಳ ಸೋಂಕಿಲ್ಲದ ಒಂದು ಪ್ರಾಮಾಣಿಕ ರಾಜಕಾರಣ ಮಾಡುವಂತಹ ಒಂದು ಶಕ್ತಿ ಉದಯ ಆಗ್ತಾ ಇದೆ ಅನ್ನುವಂತಹದ್ದು ಗೊತ್ತಾಗೋ ಹಾಗೆ ಇಡೀ ರಾಜ್ಯದ ಜನಗಳಿಗೆ ಮಾಡುವಂತ ಕೆಲಸ ಮಾಡೋದಕ್ಕೆ ನಾವು ಶಿಗ್ಗಾವಿಗೆ ಬಂದು ನಿಲ್ಲಬೇಕು. ಮಾಡ್ತೀರಾ? ಪ್ರಕೃತಿ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದೆ. ನಿನ್ನೆ ಮೊನ್ನೆ ತನಕ ಮಳೆ, ನಿನ್ನೆಯಿಂದ ಈಚೆಗೆ ಇಲ್ಲ ಶಿಗ್ಗಾವಿನಲ್ಲಿ. 1.5 ತಿಂಗಳಿಂದ ನಾವಿಲ್ಲಿ ಶಿಗ್ಗಾವಿಗೆ ಬಂದು ಕಾಲ ಹಾಕಿದಂದಿನಿಂದ ಬೆಳಗ್ಗೆ ಶುರು ಆಗ್ತಿತ್ತು ಮಳೆ. ರಾತ್ರಿ ಹೊತ್ತಿಗೆ ಇಲ್ಲ, ಮತ್ತೆ ಬೆಳಗ್ಗೆ 4-5 ಗಂಟೆಗೆ ಶುರು. ಆ ಮಳೆನಲ್ಲೇ ನಾವು ಓಡಾಡ್ಕೊಂಡು ನಮ್ಮ ಪಕ್ಷದ ಸೈನಿಕರುಗಳು ಪ್ರತಿ ಹಳ್ಳಿನೂ ಈಗಾಗಲೇ ತಲುಪಿದ್ದೀವಿ. ಅದು ಒಂದು ರೀತಿ ಪರೀಕ್ಷೆ. ಈಗ ನಾವು ಮಾಮೂಲಿ ಮೋಡ ಇರುತ್ತೆ, ಅನಗತ್ಯವಾಗಿ ನಾವು ಯಾಕೆ ಒಂದು 15,000 20,000 ಖರ್ಚು ಮಾಡ್ಕೊಳ್ಬೇಕು. ನಮ್ಮ ಪಕ್ಷದ ಕಾರ್ಯಕರ್ತರು ಸೈನಿಕರಾಗಿರೋದ್ರಿಂದ ಇಂಥ ಎಷ್ಟು ಬಿಸಿಲಿನ ದಿನಗಳಲ್ಲಿ ನಾವು ನಡೆದಿಲ್ಲ, ಓಡಾಡಿಲ್ಲ, ಕೂತಿಲ್ಲ. ಅಷ್ಟೇ ಅಲ್ಲ, ಬರೀ ಕೂತಿಲ್ಲ ಅಂತಲ್ಲ, 2023 ಆಗಸ್ಟ್ 26ನೇ ತಾರೀಕಿನಿಂದ 13 ದಿನಗಳ ಕಾಲ ಧರ್ಮಸ್ಥಳದಿಂದ ಬೆಂಗಳೂರಿನವರೆಗೆ ನಡ್ಕೊಂಡು ಬಂದ್ವಿ. ಈಗಲೂ ಬಿಸಿಲಿತ್ತು, ಇಂಥದೇ ಬಿಸಿಲಿತ್ತು. ಆಗ್ಲೂ ಕೂಡ ಬಿಸಿಲಿಗೆ ಏನಾದ್ರೂ KRS ಪಕ್ಷದವ್ರು ಅಂಜಿದ್ವಾ? ಈಗ ಕೂತ್ಕೊಂಡು ಭಾಷಣ ಕೇಳೋದಕ್ಕೆ, ಭಾಷಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಮ್ಮ ಸೈನಿಕರಿಗೆ ಅಂತ ನಾವು ಅನ್ಕೊಳ್ಳಕ್ ಸಾಧ್ಯ ಇದೆಯಾ? ಆದ್ರೆ ಪ್ರಕೃತಿ ಶಿಗ್ಗಾವಿ ಜನಗಳ ಎದುರುಗಡೆ ನಮ್ಮನ್ನ ಪರೀಕ್ಷೆ ಕೊಡ್ತಾ ಇದೆ ಮತ್ತೆ. ಅಷ್ಟು ದಿನಗಳಲ್ಲಿ ಮಳೆಯಲ್ಲಿ ನೆನ್ಕೊಂಡು ಕೆಲಸ ಮಾಡಿದವರು ಈಗ ಬಿಸಿಲಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇದು ಒಂದು ರೀತಿಯಲ್ಲಿ JCB ಪಕ್ಷಗಳು, ಜನತಾದಳ, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ಏನೊಂದು ಜನಗಳಲ್ಲಿ ಒಂದು ಮಿಥ್ಯಾಭಿಪ್ರಾಯ, ಸುಳ್ಳು ಅಭಿಪ್ರಾಯ ಸೃಷ್ಟಿ ಮಾಡಿದ್ದಾರೆ. ನಾವು ಮಾತ್ರ ರಾಜಕಾರಣ ಮಾಡೋದಕ್ಕೆ ಸಾಧ್ಯ, ಒಳ್ಳೆಯವರು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ, ಜನ ಸೇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಿಥ್ಯೆಯನ್ನ ಒಡೆಯುವಂತ ಒಂದು ಅದ್ಭುತವಾದಂತಹ ಒಂದು ಪ್ರಾಕೃತಿಕ ಶಕ್ತಿ ಇಲ್ಲಿ ಉದ್ಭವ ಆಗ್ತಾ ಇದೆ ಅನ್ನೋದನ್ನ ಈ ರಾಜ್ಯದ ಜನಗಳಿಗೆ, ಈ ದೇಶದ ಜನಗಳಿಗೆ ತೋರಿಸುವಂತಹ ಒಂದು ಸಂದೇಶ, ಸಂದರ್ಭ ಇದು ಅಂತ ನಾನು ಭಾವಿಸ್ತೀನಿ ಬಂಧುಗಳೇ. ಅದಕ್ಕೆಲ್ಲ ನೀವು ಅದನ್ನ ಸಾಕಾರ ಮಾಡಿದ್ದೀರಾ. ರಾಜಕಾರಣದ ಬಗ್ಗೆ ನೋಡ್ತಾ ಇದ್ದೀರಾ. ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿಕೊಂಡು ಇವತ್ತು ಅವರ ಪಾದಯಾತ್ರೆಯ ಸಮಾರೋಪ. ಈ ಸಂದರ್ಭದಲ್ಲಿ KRSಗೆ ಭಾರಿ ಒಳಹರಿವು ಈ ವರ್ಷ. ಹೋದ ವರ್ಷ ಇರಲಿಲ್ಲ, ಬರ ಬಂದಿತ್ತು. KRS ಪಕ್ಷದ 190 ಜನ, 90ಕ್ಕೂ ಹೆಚ್ಚು ಅಭ್ಯರ್ಥಿಗಳು ವಿಧಾನಸಭೆ ಚುನಾವಣೆಯನ್ನ ಎದುರಿಸಿದ್ರು. ಈ ರಾಜ್ಯದ ಮತದಾರರು ಕೈ ಹಿಡಿಯಲಿಲ್ಲ. ಅದಕ್ಕೆ ಸಂಕೇತ ಅನ್ನುವಂತ ರೀತಿಯಲ್ಲಿ KRSಗೂ ನೀರು ಬರಲಿಲ್ಲ. ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆನೂ ಆಗಿಲ್ಲ, ಬರ ಬಂತು. ಈಗ ನೆರೆ ಬಂದಿದೆ.
ಆ ನೆರೆ ಈ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದವರು ಕಾಂಗ್ರೆಸ್ನವರ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ ಮಾಡಿಕೊಂಡು ನೀನು ಭ್ರಷ್ಟಾಚಾರ ಮಾಡಿಲ್ವಾ ನೀನು ಭ್ರಷ್ಟಾಚಾರ ಮಾಡಿಲ್ವಾ ಅಂತ ಮಾತಾಡ್ತಾ ಇದ್ದಾರೆ ಪರಸ್ಪರ. ಅಂದ್ರೆ ನಾವು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಮಾತಾಡ್ತಾ ಇಲ್ಲ, ಈ ರಾಜ್ಯದ ಜನಗಳಿಗೆ ನಾವು ಅನ್ಯಾಯ ಮಾಡಿಲ್ಲ ಅಂತ ಮಾತಾಡ್ತಾ ಇಲ್ಲ. ನೀನು ಮಾಡಿದ್ಯಾ, ನಾನು ಮಾಡಿದ್ದೀನಿ. ಜನಗಳಿಗೆ ಹೇಳ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ, ಜನ ನೋಡ್ತಾ ಇದ್ದಾರೆ. ಅದು ಇವತ್ತು ಅವ್ರದ್ದು ಮುಕ್ತಾಯ ಆಗ್ತಾ ಇದೆ. ನಮ್ದು ಇವತ್ತು 5ನೇ ವರ್ಷದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ಸಂದರ್ಭ ಪೂರಕವಾಗಿ ಒದಗಿ ಬಂದಿದೆ. ನಾವು ಇನ್ನಷ್ಟು ಗಟ್ಟಿಯಾಗಿ ನಮ್ಮ ಕೆಲಸಗಳಲ್ಲಿ ಗಟ್ಟಿಯಾಗಿ ನಿಲ್ಲುವಂತ ಕೆಲಸ ಮಾಡಬೇಕು. ಪಕ್ಷದ ಮುಖಂಡರುಗಳಿಗೋ ನಮ್ಮ ಜಿಲ್ಲಾ ಪದಾಧಿಕಾರಿಗಳಿಗೋ ಮುಖ್ಯಸ್ಥರುಗಳಿಗೋ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದನ್ನ ಕೇವಲ ತೋರಿಸುವಂತ ಕೆಲಸ ಮಾಡದೇನೆ ಹೃದಯಪೂರ್ವಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನನ್ನ ಆತ್ಮಸಾಕ್ಷಿ ಒಪ್ಪುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದನ್ನ ನಾವು ಮಾಡಬೇಕಾಗಿದೆ ಈಗ. ಯಾಕೆಂದ್ರೆ ಬೇರೆ ರಾಜಕೀಯ ಪಕ್ಷಗಳು ಅದನ್ನೇ ಮಾಡಿದ್ದು. ಅವರು ಅವ್ರ ಪಕ್ಷಗಳ ಮುಖಂಡರು ನಂಬುವಂತ ಕೆಲಸ, ಜನಗಳನ್ನ ನಂಬಿಸುವಂತ ಕೆಲಸವನ್ನ ಮಾಡಿದ್ದು. ನಾವು ಅವ್ರಿಗಿಂತ ವಿಭಿನ್ನವಾಗಿದ್ದೀವಿ, ಅವರ ವಿರುದ್ಧವಾದಂತಹ ನೆಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ನಿಂತಿದ್ದೀವಿ ಎನ್ನುವಾಗ ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಎಷ್ಟು ಕೆಲಸ ಮಾಡಿದ್ವಿ ಅನ್ನುವಂಥದ್ದನ್ನ ನಾವೇ ಅಳೆದು ತೂಗಿ ನೋಡುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಪ್ರತಿ ಕ್ಷಣ ನಮ್ಮ ಕೆಲಸವನ್ನ ನಾವು ತೂಕ ಹಾಕಿ ನೋಡ್ಕೊಳ್ಬೇಕು. ನೋಡ್ಕೊಂಡ್ರೆ ಈ ರಾಜ್ಯ ಜನ ನಮ್ಮ ಜೊತೆನಲ್ಲಿರ್ತಾರೆ. KRS ಪಕ್ಷ ಯಾವ ಉದ್ದೇಶ ಇಟ್ಕೊಂಡು ಸ್ಥಾಪನೆ ಆಗಿದೆಯೋ ಆ ಉದ್ದೇಶದ ಈಡೇರಿಕೆ ಆಗುತ್ತೆ ಅಂತ ಅನ್ನುವಂತ ಮಾತನ್ನ ನಾನು ನಿಮ್ಮ ಜೊತೆನಲ್ಲಿ ಹೇಳೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಪ್ರತಿ ಮತದಾರನಿಗೆ ಹೇಳಬೇಕು, ನೀನು ಕಟ್ತಾ ಇರುವಂತಹ ತೆರಿಗೆ ದುಡ್ಡಿನಲ್ಲಿ ನಿನಗೆ ಕೊಡಬೇಕಾಗಿದ್ದಂತಹ ಸವಲತ್ತುಗಳನ್ನ ನಿರಾಕರಣೆ ಮಾಡಿ ತಾವು ತಮ್ಮ ಖಾತೆಗಳಿಗೆ ತುಂಬಿಕೊಂಡು ಮತ್ತೆ ನಿಮ್ಮನ್ನ ಜಾತಿ ಹಿಡಿದು ಜಾತಿ ಹೆಸರು ಹೇಳಿ ಕಿತ್ತಾಡೋ ಹಾಗೆ ಮಾಡಿ, ಜಗಳ ಆಡೋ ಹಾಗೆ ಮಾಡಿ, ನೆಮ್ಮದಿ ಶಾಂತಿಯನ್ನ ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇರುವಂತ ಆ ಮೂರೂ ಪಕ್ಷಗಳನ್ನ ತಿರಸ್ಕರಿಸುವಂತಹ ಸಂದರ್ಭ ಬಂದಿದೆ. ತಿರಸ್ಕರಿಸಿ ಸರ್ಕಾರಿ ವ್ಯವಸ್ಥೆಯನ್ನ ಸರಿಪಡಿಸುವಂತ KRS ಪಕ್ಷಕ್ಕೆ ನಿಜವಾಗಿ ರಾಜಕಾರಣ ಯಾವ ಕಾರಣಕ್ಕೆ ಬೇಕಾಗಿದೆಯೋ ಆ ಕೆಲಸ ಮಾಡುವಂತ KRS ಪಕ್ಷದ ರವಿಕೃಷ್ಣಾರೆಡ್ಡಿ ಅವರನ್ನ ಆಯ್ಕೆ ಮಾಡಿಕೊಳ್ಳೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ನಾನು ಮೊದಲೇ ಹೇಳಿದಾಗೆ ಸಂದೇಶ ಕೊಡುವ ಒಂದು ನಿಟ್ಟಿನಲ್ಲಿ ನಿಮಗೆ ಸಿಕ್ಕಿರುವಂತಹ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿ ಕೈ ಮುಗಿದು ಕೇಳುವಂತ ಕೆಲಸವನ್ನ ನಾವು ಬಂದವರು ಮಾಡಬೇಕು. ಈಗಾಗಲೇ ಜನ ಅದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಶಿಗ್ಗಾವಿಯ ಜನತೆಗೆ KRS ಪಕ್ಷ ಕೆಲಸ ಮಾಡುವಂತ ಪಕ್ಷ ಅನ್ನುವಂಥದ್ದನ್ನ ಈಗಾಗಲೇ ಪಕ್ಷದ ಬಗ್ಗೆ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ ಗೊತ್ತು ಮಾಡಿಕೊಂಡಿದ್ದವರು, ಗೊತ್ತಿಲ್ಲದೆ ಇರುವಂತವ್ರಿಗೆ ಈಗಾಗಲೇ ಹೇಳಿ ಆಗಿದೆ. ಮತ್ತೆ ಮತ್ತೆ ನಾವು ಅವರ ಬಳಿಗೆ ಹೋಗಬೇಕು, ಅವ್ರ ಜೊತೆಯಲ್ಲಿ ಮಾತಾಡಬೇಕು, ಅವರ ಪ್ರೀತಿಯನ್ನ ಗಳಿಸಬೇಕು. ಶಿಗ್ಗಾವಿಗೆ ರವಿಕೃಷ್ಣಾರೆಡ್ಡಿ ಅವರು MLA ಆದ್ರೆ ಶಿಗ್ಗಾವಿಗೂ ಗೌರವ ಬರುತ್ತೆ. ಹಾಗೆ ಶಿಗ್ಗಾವಿ ಮುಂದಿನ ದಿನಗಳಲ್ಲಿ ಇತಿಹಾಸದ ಪುಟಗಳಲ್ಲಿ, ಚರಿತ್ರೆಯ ಪುಟಗಳಲ್ಲಿ ದಾಖಲಾಗುವಂತ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿಕೊಳ್ಳುತ್ತೆ ಎನ್ನುವಂಥದ್ದನ್ನ ಹೇಳ್ಬೇಕು. ರವಿಕೃಷ್ಣಾರೆಡ್ಡಿ ಅವರು ಆಗ್ಲೇ 1.5-2 ವರ್ಷದಿಂದನೇ ಈ ಭಾಗದಲ್ಲೇ ಎಲ್ಲಾದ್ರೂ ಒಂದು ಜಾಗ ಮಾಡಬೇಕು, ನಾವು ಉಳ್ಕೊಳ್ಬೇಕು, ಇಲ್ಲಿ ಯಾವ ಕಾರಣಕ್ಕೆ ಅನಿಸುತ್ತೋ ಗೊತ್ತಿಲ್ಲ ಹೇಳ್ತಾ ಇದ್ರು. ಶಿಗ್ಗಾವಿ KRS ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ
ಅತ್ಯಂತ ಮುಖ್ಯವಾದಂತಹ ಕ್ಷೇತ್ರ ಆಗಿ ಮುಂದಿನ ದಿನಗಳಲ್ಲಿ ಉಳ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣಾರೆಡ್ಡಿ ಅವರು ಪಕ್ಷದಿಂದ ಚುನಾವಣೆಗೆ ನಿಲ್ತಾ ಇರುವಂತಹ ಮೊದಲ ಚುನಾವಣೆ ಇದು. ಹಾಗಾಗಿ ಕೆಆರ್ಎಸ್ ಪಕ್ಷದ ಯಾವುದೇ ಪದಾಧಿಕಾರಿ ಶಿಗ್ಗಾವಿ ಮೇಲೆ ಹಾದೋಗುವಾಗ ಶಿಗ್ಗಾವಿಯ ಸಮಸ್ಯೆಗಳಿಗೆ ಕಿವಿ ಕೊಟ್ಟೇ ಮುಂದೆ ಹೋಗ್ತಾನೆ ಅನ್ನುವಂತ ಮಾತುಗಳನ್ನ ಶಿಗ್ಗಾವಿಯ ಮತದಾರರಿಗೆ, ಅಣ್ಣ ತಮ್ಮಂದರಿಗೆ ನಾವು ಹೇಳಬೇಕು. ಶಿಗ್ಗಾವಿನಲ್ಲಿ ನಾವು ಚುನಾವಣೆಯನ್ನ ಎದುರಿಸ್ತೀವಿ. ಅದೇನಾಗಬಹುದು ಮತದಾರರಿಗೆ ಬಿಡೋಣ. ಆದ್ರೆ ಶಿಗ್ಗಾವಿ ಮುಂದಿನ 1 ವರ್ಷದಲ್ಲಿ ಭ್ರಷ್ಟಾಚಾರದಿಂದ ಮುಕ್ತ ಆಗುವಂತಹ ಕೆಲಸವನ್ನ ನಾವು ಮಾಡುವಂತ ಸಂಕಲ್ಪವನ್ನ ನಾವು ಕೈಗೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿಂದ ಶುರುವಾಗುವಂತಹ ರಾಜಕೀಯ ಕ್ರಾಂತಿಗೆ ನಾಂದಿ ಆಡ್ತಾ ಇರುವಂತಹ ರವಿಕೃಷ್ಣಾರೆಡ್ಡಿ ಅವರಿಗೆ ಈ ವೇದಿಕೆಯಿಂದ ಮತ್ತೊಮ್ಮೆ ಶುಭಾಶಯಗಳನ್ನ ನಾನು ಕೋರ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಮುಂದಿನ ಜನಪ್ರತಿನಿಧಿಗಳಿಗೆ, ಇಲ್ಲಿ ಹಲವಾರು ಜನ, 100 ಜನ ಜನಪ್ರತಿನಿಧಿಗಳಾಗೋದಕ್ಕೆ ಬೇಕಾಗಿರುವಂತಹ ಶಿಸ್ತು, ಸಂಯಮ, ಧೈರ್ಯ ಎಲ್ಲವನ್ನ ಒತ್ಕೊಂಡು ಬಂದಿರುವಂತಹ ಎಲ್ಲ ಸೈನಿಕರುಗಳಿಗೆ, ಸೇನಾಧಿಪತಿಗಳಿಗೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಭ್ರಷ್ಟರೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಬಿಡುಗಡೆ 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 ಕೆಆರ್ಎಸ್ ಪಕ್ಷಕ್ಕೆ, ಕನ್ನಡ ಭುವನೇಶ್ವರಿಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ನಮಸ್ಕಾರ.